ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಪಾಯಿಂಟರ್ಸ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. ನೀವು ಕಾಲೇಜಲ್ಲಿ ಇರ್ಬೋದು ಅಥವಾ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಾಗ ಇರ್ಬೋದು, ಸಿ ಪ್ರೋಗ್ರಾಮ್ ಅಂದ್ರೆ ತುಂಬಾ ಕ್ವೆಶನ್ಸ್ ಈ ಪಾಯಿಂಟರ್ಸ್ ಬೇಸಿಸ್ ಮೇಲೆನೆ ಇರುತ್ತೆ. ಸೊ ಈ ಪಾಯಿಂಟರ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಏನಿದು ಪಾಯಿಂಟರ್ಸ್ ಅಂದ್ರೆ? ಪಾಯಿಂಟರ್ ಇಸ್ ಅ ವೇರಿಯಬಲ್ ವಿಚ್ ಸ್ಟೋರ್ಸ್ ದ ಮೆಮರಿ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಆಸ್ ಇಟ್ಸ್ ವ್ಯಾಲ್ಯೂ. ಏನಂದ್ರೆ ನಾವೀಗ ಒಂದು ವೇರಿಯಬಲ್ ನ ಡಿಫೈನ್ ಮಾಡ್ತೀವಿ, ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ. ಆ ವೇರಿಯಬಲ್ ಏನ್ ಸ್ಟೋರ್ ಮಾಡ್ಕೊಳತ್ತೆ ಅಂದ್ರೆ ಎ ಅನ್ನೋ ವೇರಿಯಬಲ್ ಅಲ್ಲಿ 10 ಅನ್ನೋ ಒಂದು ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಬಟ್ ಅದು ನಮ್ಮ ಮೆಮೊರಿಯಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಸ್ಟೋರ್ ಆಗಿರುತ್ತಲ್ವಾ, ಆ ಮೆಮೊರಿ ಅಡ್ರೆಸ್ ನ ನಾವು ಪಾಯಿಂಟರ್ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪಾಯಿಂಟರ್ ಅಂದ್ರೆ ಅದು ಮೆಮೊರಿ ಅಡ್ರೆಸ್ ನ ಸ್ಟೋರ್ ಮಾಡ್ಕೊಳತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸ್ಟಾರ್ ಆಪರೇಟರ್ ಇಸ್ ಯೂಸ್ ಟು ಕ್ರಿಯೇಟ್ ಪಾಯಿಂಟರ್ಸ್. ನಾವು ಪಾಯಿಂಟರ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸೇಮ್ ಡೇಟಾ ಟೈಪ್ಸ್ ಅಂದ್ರೆ ಇನ್, ಫ್ಲೋಟ್, ಕ್ಯಾರೆಕ್ಟರ್ ಈ ತರನೇ ಪಾಯಿಂಟರ್ಸ್ ಡೇಟಾ ಟೈಪ್ ಇರೋದು. ಬಟ್ ಅದು ನಾರ್ಮಲ್ ವೇರಿಯಬಲ್ಗೂ ಪಾಯಿಂಟರ್ ವೇರಿಯಬಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಈ ತರ ಒಂದು ಸ್ಟಾರ್ ಸಿಂಬಲ್ ನ ಉಪಯೋಗಿಸ್ತೀವಿ. ಆಂಪರ್ಸೆಂಟ್ ಅಥವಾ ಆಂಡ್ ಸಿಂಬಲ್ ಅಂತ ಏನ್ ಕರಿತೀವಿ, ಇದನ್ನ ರೆಫರೆನ್ಸ್ ಆಪರೇಟರ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಆ ವೇರಿಯಬಲ್ ಅಡ್ರೆಸ್ ನ ಈ ರೆಫರೆನ್ಸ್ ಆಪರೇಟರ್ ಕೊಡತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ನೋಡಿ, ಇಲ್ಲಿ ನಾನು ಏಜ್ ಅಂತ 18 ಅನ್ನೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀನಿ. ಇದೊಂದು ವೇರಿಯಬಲ್, ಇಂಟೀಜರ್ ವೇರಿಯಬಲ್ ಅಂತ ಹೇಳ್ಬೋದು. ಈ ಏಜ್ ಎಲ್ಲಿ ಸೇವ್ ಆಗಿರತ್ತೆ ಅದರ ಅಡ್ರೆಸ್ ನಾನು ಹೆಂಗ್ ತಗೊಳ್ಳೋದು, ಆಂಪರ್ಸೆಂಟ್ ಏಜ್ ಅಂತ ನಾನು ಯೂಸ್ ಮಾಡ್ರೆ ಮೆಮೊರಿ ಅಡ್ರೆಸ್ ನನಗೆ ಈ ಪಾಯಿಂಟರ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಪಾಯಿಂಟರ್ ವೇರಿಯಬಲ್ ನಾವು ಡಿಕ್ಲೇರ್ ಮಾಡ್ಬೇಕಾದ್ರೆ ಈ ತರ ಸ್ಟಾರ್ ಸಿಂಬಲ್ ನ ಉಪಯೋಗಿಸ್ಬೇಕು. ಈ ಎಕ್ಸಾಂಪಲ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಸೊ ಇದು ನಮ್ಮ ಮೆಮೊರಿ ಲೊಕೇಶನ್ ಅಂದ್ರೆ ನಮ್ಮ ಕಂಪ್ಯೂಟರ್ ಅಲ್ಲಿ ಇರೋ ಮೆಮೊರಿ ಅಂತ ಅನ್ಕೊಳ್ಳಿ. ಸೊ ನಾನು ಇವಾಗ ಒಂದು ಇಂಟಿಜರ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ, ಇಂಟ್ ಏಜ್ ಈಕ್ವಲ್ ಟು 18 ಅಂತ. ಸೊ ಒಂದು ವೇರಿಯಬಲ್ ಕ್ರಿಯೇಟ್ ಆಗುತ್ತೆ. ಸೊ ವೇರಿಯಬಲ್ ಅನ್ನ ನಾವ್ ಏನು ಅಂತ ನೋಡಿದ್ವಿ, ನಥಿಂಗ್ ಬಟ್ ಬಾಕ್ಸಸ್. ಆ ಬಾಕ್ಸಸ್ ಒಳಗಡೆ ನಾನು 18 ಅನ್ನೋ ಒಂದು ವೇರಿಯಬಲ್ ಸ್ಟೋರ್ ಮಾಡಿದೀನಿ, ಅದಕ್ಕೆ ಹೆಸರು ಏಜ್ ಅಂತ ಕೊಟ್ಟಿನಿ. ಅದ್ರ ಮೆಮೊರಿ ಲೊಕೇಶನ್ ಏನು, ಇದು 11023 ಅಂತ ಅನ್ಕೊಳ್ಳಿ. ಇದು ಸ್ಯಾಂಪಲ್ ಮೆಮೊರಿ ಅಡ್ರೆಸ್ ನಾನು ಇಲ್ಲಿ ಬರ್ದಿರೋದು. ಯೂಶಲಿ ಕಂಪ್ಯೂಟರ್ ಅಲ್ಲಿ ಮೆಮೊರಿ ಅಡ್ರೆಸ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಆಗಿ ಇರುತ್ತೆ. ಸೊ ನಾವು ಪಾಯಿಂಟರ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿದಾಗ ಸ್ಟಾರ್ PTR ಅಂತ ಕೊಟ್ಟಾಗ ಈ ಪಾಯಿಂಟರ್ ವೇರಿಯಬಲ್ ಅಲ್ಲಿ ಏನ್ ಸ್ಟೋರ್ ಆಗುತ್ತೆ, ಈ ವೇರಿಯಬಲಿನ ಅಡ್ರೆಸ್. ಯಾಕಂದ್ರೆ ಆಂಪರ್ಸೆಂಟ್ ಏಜ್ ಅಂತ ಹಾಕಿದೀನಿ. ಸೊ ಈ ವೇರಿಯಬಲ್ ಅಡ್ರೆಸ್ ಏನಿದೆ ಅದು ನನ್ನ ಪಾಯಿಂಟರ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗತ್ತೆ. ನೀವು ನೋಡ್ತಾ ಇದ್ರೆ ಇದಕ್ಕೂ ಬೇರೆ ಅಡ್ರೆಸ್ ಇರುತ್ತೆ, 11026 ಅಂತ. ಬಟ್ ನನ್ಗೆ ಇದು ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ, 11023 ಅಂತ ಪಾಯಿಂಟ್ ಆಗಿದೆ. ಸೊ ನಾನು ಈ ತರ ಪಾಯಿಂಟರ್ ವೇರಿಯಬಲ್ ನ ಯೂಸ್ ಮಾಡಿದ್ರೆ ಅಂದ್ರೆ ಸ್ಟಾರ್ ಆಪರೇಟರ್ ನ ಯೂಸ್ ಮಾಡಿ ಇದನ್ನ ಆಕ್ಸೆಸ್ ಮಾಡಿದ್ರೆ ಅದೇನ್ ಮಾಡುತ್ತೆ, ನಂಗೆ ಇಲ್ಲಿ ಇರೋ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಅದ್ರ ಬದಲು ಇಲ್ಲಿರೋ ವ್ಯಾಲ್ಯೂನ ಮೆಮೊರಿ ಅಡ್ರೆಸ್ ಆಗಿ ಟ್ರೀಟ್ ಮಾಡ್ಕೊಂಡು ಆ ಮೆಮೊರಿ ಅಡ್ರೆಸ್ ಅಲ್ಲಿರೋ ವ್ಯಾಲ್ಯೂನ ನನಗೆ ರಿಟರ್ನ್ ಮಾಡುತ್ತೆ. ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಪ್ರಕಾರ ನೋಡೋಣ, ಅವಾಗ ನಿಮ್ಗೆ ಇನ್ನ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಈಗ ಒಂದು ಮೇನ್ ಫಂಕ್ಷನ್ ಬರ್ದೀನಿ, ಇದರೊಳಗಡೆ ಫಸ್ಟ್ ನಾನು ನಾರ್ಮಲ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ, ಇಂಟ್ ಏಜ್ ಈಕ್ವಲ್ಸ್ 20 ಅಂತ ಕೊಟ್ಟೀನಿ. ಈಗ ನಾನೊಂದು ಪಾಯಿಂಟರ್ ವೇರಿಯಬಲ್ ನ ಡಿಫೈನ್ ಮಾಡ್ತೀನಿ, ಸ್ಟಾರ್ PTR. ಇದನ್ನು ಡಿಫೈನ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬರೀತೀನಿ. ವ್ಯಾಲ್ಯೂ ಆಫ್ ಎ ಇಸ್ %d a. ಇದು ನನಗೆ ಏನ್ ಪ್ರಿಂಟ್ ಮಾಡತ್ತೆ, ಸಾರಿ ಏಜ್. ಇಲ್ಲಿ ಈ ಪ್ರಿಂಟ್ ಆಫ್ ನನ್ಗೆ ಏನ್ ಪ್ರಿಂಟ್ ಮಾಡತ್ತೆ, ನಂಗೆ ಏಜ್ ನ ವ್ಯಾಲ್ಯೂ ಅಂದ್ರೆ 20 ಪ್ರಿಂಟ್ ಮಾಡತ್ತೆ. ಹಾಗೆ ಪ್ರಿಂಟ್ ಎಫ್ /n ವ್ಯಾಲ್ಯೂ ಆಫ್ ಅಥವಾ ಅಡ್ರೆಸ್ ಆಫ್ ಏಜ್ ಈಸ್ %d ಅಂತ ಕೊಡ್ಬೋದು ಅಥವಾ %p ಅಂತ ಕೊಡ್ಬೋದು. ಯಾಕಂದ್ರೆ ನಾನು ಇಲ್ಲಿ ಅಡ್ರೆಸ್ ನ ರೆಫರ್ ಮಾಡ್ತೀನಿ. ಸೊ ಪಾಯಿಂಟರ್ ಅಂತ ಅನ್ಕೋಬಹುದು. ಆಂಪರ್ಸೆಂಟ್ ಏಜ್, ಇಲ್ಲಿ ನಾನು ರೆಫರೆನ್ಸ್ ಆಪರೇಟರ್ ನ ಉಪಯೋಗಿಸ್ತಾ ಇದೀನಿ. ರೆಫರೆನ್ಸ್ ಆಪರೇಟರ್ ಅಂದ್ರೆ ಏನು, ನನಗೆ ಅಡ್ರೆಸ್ ಕೊಡತ್ತೆ. ಸೊ ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ನೋಡಿ, ಈ ಏಜ್ ಅಡ್ರೆಸ್ ಏನಿದೆ ಇದು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಆಗಿ ಇದೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ ಏಜ್ ಅನ್ನೋದನ್ನ ಒಂದು ವೇರಿಯಬಲ್ಗೆ ಹಾಕ್ತೀನಿ. ಅದಕ್ಕೆ ಪಾಯಿಂಟರ್ ವೇರಿಯಬಲ್ ಅಂತ ಕರಿತೀವಿ.
ಈ ಪಾಯಿಂಟರ್ ವೇರಿಯಬಲ್ ನ ಇಂಟ್ ಸ್ಟಾರ್ PTR ಅಂತ ಕೂಡ ಕೊಡ್ಬೋದು, ಅಥವಾ ಇಂಟ್ PTR ಸ್ಟಾರ್ ಅಂತ ಕೂಡ ಕೊಡ್ಬೋದು, ಅಂದ್ರೆ ಸ್ಟಾರ್ PTR ಅಂತ ಕೂಡ ಕೊಡ್ಬೋದು. ಈ ಸ್ಪೇಸ್ ನಾನು ಏನಿದೆ ನಾನು ಇಂಟ್ ಆದ್ಮೇಲೆ ಕೂಡ ಕೊಡ್ಬೋದು, ಅಥವಾ ಇಂಟ್ ಸ್ಟಾರ್ ಕೊಟ್ಬಿಟ್ಟು ಸ್ಪೇಸ್ ಕೂಡ ಕೊಡ್ಬೋದು. ಎರಡೂ ಕಂಪೈಲರ್ ಪಾಯಿಂಟರ್ ಅಂತಾನೆ ಟ್ರೀಟ್ ಮಾಡುತ್ತೆ. ಈಕ್ವಲ್ಸ್ ಆಂಪರ್ಸೆಂಟ್ ಏಜ್. ಸೊ ನಾನು ಇವಾಗ ಇಲ್ಲಿ PTR ವ್ಯಾಲ್ಯೂ ಏನು ಅಂತ ಪ್ರಿಂಟ್ ಮಾಡ್ತಾ ಇದೀನಿ. ಅಂದ್ರೆ ಇಲ್ಲಿ ನೋಡಿ ಸ್ಟಾರ್ ಉಪಯೋಗಿಸ್ತಾ ಇಲ್ಲ, ಆಂಪರ್ಸೆಂಟ್ ಉಪಯೋಗಿಸ್ತಾ ಇಲ್ಲ, ಏನು ಉಪಯೋಗಿಸ್ತಾ ಇಲ್ಲ. ಸೊ ನಾನು ಜಸ್ಟ್ ಅಡ್ರೆಸ್ ಆಫ್ ಏಜ್ ಎಲ್ಲಿ ಸ್ಟೋರ್ ಆಗಿದೆ, PTR ಅಲ್ಲಿ ಸ್ಟೋರ್ ಆಗಿದೆ. ಸೊ ನಾನು ಅದನ್ನ ಪ್ರಿಂಟ್ ಮಾಡ್ತಾ ಇದೀನಿ. ನಂಗೆ ಏನ್ ಬಂತು, ನಂಗೊಂದು ಅಡ್ರೆಸ್ ವ್ಯಾಲ್ಯೂ ಬರ್ತದೆ. ಅಂದ್ರೆ ಪ್ರತಿ ಸತಿ ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ, ಯಾಕಂದ್ರೆ ನಾನು ಪ್ರತಿ ಸತಿ ಪ್ರೋಗ್ರಾಮ್ ರನ್ ಮಾಡಿದಾಗ ಅದು ಬೇರೆ ಬೇರೆ ಮೆಮೊರಿ ಲೊಕೇಶನ್ ಅಲ್ಲಿ ಸೇವ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಮ್ಯಾಪ್ ಕಟ್ಕೊಬೇಕು ಅಂದ್ರೆ ನನಗ್ ತೋರಿಸ್ತಾ ಇರೋ ಮೆಮೊರಿ ಲೊಕೇಶನ್ ಬೇರೆ ಇರ್ಬೋದು, ಹಾಗೆ ನಿಮ್ಗೆ ಔಟ್ಪುಟ್ ಬರೋ ಮೆಮೊರಿ ಲೊಕೇಶನ್ ಬೇರೆ ಇರ್ಬೋದು. ಯಾಕಂದ್ರೆ ಅದು ನನ್ನ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಆಗಿದೆ, ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಮ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ಮೆಮೊರಿ ಲೊಕೇಶನ್ ಡಿಫ್ರೆಂಟ್ ಇದ್ರೆ ತಲೆ ಕೆಡ್ಸ್ಕೊಂಬೇಡಿ. ನನಗೆ ಮೇನ್ ಆಗಿ ಬೇಕಾಗಿರೋದು ಅಡ್ರೆಸ್ ಆಫ್ ಏಜ್. ಈಗ ನಾನು ಈ ಪಾಯಿಂಟರ್ ವೇರಿಯಬಲ್ ಉಪಯೋಗಿಸ್ಕೊಂಡು ಏಜ್ ವೇರಿಯಬಲ್ ಇರೋ ವ್ಯಾಲ್ಯೂನ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಅದು ಹೆಂಗೆ, printf /n value of age using pointers is %d, ಯಾಕಂದ್ರೆ ನನ್ನ ವ್ಯಾಲ್ಯೂ ಇಂಟೀಜರ್ ಇದೆ ಅಲ್ವಾ, ಸ್ಟಾರ್ PTR. ನಾನು ಸ್ಟಾರ್ ಅಂತ ಉಪಯೋಗಿಸಿದಾಗ ಅದು ಕಂಪೈಲರ್ಗೆ ಏನ್ ಹೇಳುತ್ತೆ, ನಂಗೆ ಈ ವೇರಿಯಬಲ್ ಅಲ್ಲಿರೋ ವ್ಯಾಲ್ಯೂ ಕೊಡ್ಬೇಡ, ಅದ್ರ ಬದಲು ಈ ವೇರಿಯಬಲ್ ಅಲ್ಲಿರೋ ವ್ಯಾಲ್ಯೂನ ಅಡ್ರೆಸ್ ಆಗಿ ಟ್ರೀಟ್ ಮಾಡ್ಕೊಂಡು ಆ ಅಡ್ರೆಸ್ ಅಲ್ಲಿರೋ ವ್ಯಾಲ್ಯೂನ ಕೊಡು ಅಂತ ಹೇಳ್ತದೆ. ಸೊ ಈ ವೇರಿಯಬಲ್ ಅಲ್ಲಿ ಏನಿರುತ್ತೆ, ಏಜ್ ನ ಅಡ್ರೆಸ್ ಇರುತ್ತೆ. ಸೊ ಇದು, ಸೊ ಈ ಅಡ್ರೆಸ್ ಅಲ್ಲಿ ಏನಿರುತ್ತೆ, ನನ್ನ ಏಜ್ ವೇರಿಯಬಲ್ ನ ವ್ಯಾಲ್ಯೂ 20 ಇರುತ್ತೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ನೋಡಿ ಏಜ್ 20 ಅಂತ ಬಂತು. ಸೊ ಪಾಯಿಂಟರ್ ಉಪಯೋಗಿಸ್ಕೊಂಡು ನಾವು ಏಜ್ ವ್ಯಾಲ್ಯೂನ ಕಂಡು ಹಿಡಿದ್ವಿ. ನೆಕ್ಸ್ಟ್ ನಾವು ಈ ಪಾಯಿಂಟರ್ ಅಡ್ರೆಸ್ ಕೂಡ ಪ್ರಿಂಟ್ ಮಾಡಿ ನೋಡೋಣ, ಯಾಕಂದ್ರೆ ಅದು ಎಲ್ಲಿ ಸ್ಟೋರ್ ಆಗಿದೆ ಅಂತಾನು ಗೊತ್ತಾಗತ್ತೆ. /n address of pointer variable is p. ಪಾಯಿಂಟರ್ಸ್ ನಾವು ಪ್ರಿಂಟ್ ಮಾಡ್ಬೇಕು ಅಂದ್ರೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ %p %PTR. ಸೊ ಇದು ನನಗೆ ಪಾಯಿಂಟರ್ ಎಲ್ಲಿ ಸೇವ್ ಆಗಿದೆ ಅಂದ್ರೆ ಇದರಿನ ಅಡ್ರೆಸ್ ಕೊಡತ್ತೆ. ನೋಡೋಣ, ರನ್ ಮಾಡಿ ನೋಡಿ, ಅದು ನನಗೆ ಒಂದು ಡಿಫ್ರೆಂಟ್ ಅಡ್ರೆಸ್ ಬಂತು. ಈಗ ನಾನು ಈ ಅಡ್ರೆಸ್ ನ ಮತ್ತೆ ಇನ್ನೊಂದು ಪಾಯಿಂಟರ್ ಅಲ್ಲೂ ಸ್ಟೋರ್ ಮಾಡ್ಬೋದು. ಸೊ ಅದಕ್ಕೆ ಇಂಟ್ ಸ್ಟಾರ್ PPTR ಅಂತ ಕೊಡ್ತೀನಿ. ಇದೇನ್ ಸ್ಟೋರ್ ಮಾಡ್ಕೊಂತದ, ನನಗೆ %PTR ಅನ್ನೋದು ಸ್ಟೋರ್ ಮಾಡ್ಕೋತದೆ. ಅಂದ್ರೆ ಇದನ್ನ ಅಡ್ರೆಸ್ ನನಗೆ ಸ್ಟೋರ್ ಆಗ್ತದೆ. ಸೊ ನೀವು ನೋಡಿದ್ರೆ ಏಜ್ ಅಡ್ರೆಸ್ ನನಗೆ PTR ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿದೆ, PTR ಅಡ್ರೆಸ್ ನನಗೆ PPTR ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗ್ತದೆ. ಸೊ ನಾನು ಈ PPTR ಉಪಯೋಗಿಸ್ಕೊಂಡು ಈ ಏಜ್ ಅಡ್ರೆಸ್ ನ ಕಂಡು ಹಿಡಿಬಹುದು, ಅಂದ್ರೆ ಸ್ಟಾರ್ ಸಿಂಬಲ್ ಉಪಯೋಗಿಸ್ಕೊಂಡು. ಬಟ್ ಈ PPTR ಅನ್ನೋ ಒಂದು ಪಾಯಿಂಟರ್ ವೇರಿಯಬಲ್ ಉಪಯೋಗಿಸ್ಕೊಂಡು ಏಜ್ ನ ಕಂಡು ಹಿಡಿಬೇಕು ಅಂದ್ರೆ ನಾನು ಇಲ್ಲಿ 2 ಸ್ಟಾರ್ ಸಿಂಬಲ್ ನ ಹಾಕ್ಬೇಕು. ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಸೊ ಫಸ್ಟ್ ಈ PPTR ಅಲ್ಲಿರೋ ಅಡ್ರೆಸ್ ಏನು, PTR. ಸೊ ಆ ವ್ಯಾಲ್ಯೂ ತಗೊಳತ್ತ, ಮತ್ತೆ ಆ PTR ಅಲ್ಲಿರೋ ವ್ಯಾಲ್ಯೂ ಏನು, ಏಜ್ ನ ಅಡ್ರೆಸ್. ಅದನ್ನ ತಗೊಂಡ್ಬಿಟ್ಟು ಆ ಅಡ್ರೆಸ್ ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ನಮಗೆ ಕೊಡತ್ತೆ. ಅದನ್ನ ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡಿ. printf /n value of age using double pointers is %d *PPTR. ಈಗ ನಾನು ರನ್ ಮಾಡಿದ್ರೆ ನೋಡಿ ನನಗೆ 20 ಅಂತ ಬಂತು. ಸೊ ಈ ರೀತಿ ನೀವು ಡಬಲ್ ಪಾಯಿಂಟರ್ಸ್ ಕೂಡ ಉಪಯೋಗಿಸ್ಕೊಬಹುದು. ಈ ತರ ಕಾನ್ಸೆಪ್ಟ್ ನ ನೀವು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಕೆಲವೊಂದು ಕಾಂಪ್ಲೆಕ್ಸ್ ಲಾಜಿಕ್ಸ್ ನ ಈ ತರ ಪಾಯಿಂಟರ್ಸ್ ಮತ್ತೆ ಡಬಲ್ ಪಾಯಿಂಟರ್ಸ್ ನ ಉಪಯೋಗಿಸ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ನಾವು ಪಾಯಿಂಟರ್ಸ್ ಮತ್ತೆ ಫಂಕ್ಷನ್ಸ್ ಕಾನ್ಸೆಪ್ಟ್ ಅಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಇದೆ. ಅಂದ್ರೆ ನಾವು ಫಂಕ್ಷನ್ ನ ಯೂಶಲಿ ಪ್ಯಾರಾಮೀಟರ್ ಪಾಸ್ ಮಾಡ್ಬಿಟ್ಟು ಕರಿತೀವಲ್ವಾ, ಅದು 2 ರೀತಿ ಮಾಡ್ಬೋದು. ಒಂದು ಕಾಲ್ ಬೈ ವ್ಯಾಲ್ಯೂ. ಕಾಲ್ ಬೈ ವ್ಯಾಲ್ಯೂ ಅಂದ್ರೆ ಏನ್ ಮಾಡ್ತೀವಿ, ಒಂದು ಫಂಕ್ಷನ್ ನ ಕಾಲ್ ಮಾಡ್ಬೇಕಾದ್ರೆ ಪ್ಯಾರಾಮೀಟರ್ ವ್ಯಾಲ್ಯೂನ ಪಾಸ್ ಮಾಡ್ತೀವಿ, ಇದನ್ನ ಕಾಲ್ ಬೈ ವ್ಯಾಲ್ಯೂ ಅಂತ ಕರಿತೀವಿ. ಕಾಲ್ ಬೈ ರೆಫರೆನ್ಸ್. ಕಾಲ್ ಬೈ ರೆಫರೆನ್ಸ್ ಅಂದ್ರೆ ನಾವು ಫಂಕ್ಷನ್ ನ
ಕರಿಬೇಕಾದ್ರೆ ವ್ಯಾಲ್ಯೂಸ್ ಕೊಡೋ ಬದಲು ಅಡ್ರೆಸ್ ನ ಪಾಸ್ ಮಾಡ್ತೀವಿ, ಅಂದ್ರೆ ಪಾಯಿಂಟರ್ ವೇರಿಯೇಬಲ್ಸ್ ನ ಪಾಸ್ ಮಾಡ್ತೀವಿ. ಅವಾಗ ನಮ್ಗೆ ಅದು ಕಾಲ್ ಬೈ ರೆಫರೆನ್ಸ್ ಅಂತ ಕರಿತೀವಿ. ಇದು ಹೇಗೆ ವರ್ಕ್ ಆಗತ್ತೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ನಾನು ಇಷ್ಟು ಕೋಡ್ನು ಸದ್ಯಕ್ಕೆ ಕಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಒಂದು ಲಾಜಿಕ್ ಇಂಪ್ಲಿಮೆಂಟ್ ಮಾಡಬೇಕು. ಏನಂದ್ರೆ ಒಂದು 2 ನಂಬರ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಎ ಮತ್ತೆ ಬಿ ಅಂತ 2 ನಂಬರ್ಸ್. ಸೊ ಎ ಅಲ್ಲಿ 5, ಬಿ ಅಲ್ಲಿ 10 ಇರುತ್ತೆ. ಈ ನಂಬರ್ಸ್ ನನಗೆ ಸ್ವಾಪ್ ಆಗ್ಬೇಕು ಅಂದ್ರೆ ರಿಸಲ್ಟ್ ಏನ್ ಬರ್ಬೇಕು, ಎ ಅಲ್ಲಿ 10 ಇರಬೇಕು ಮತ್ತೆ ಬಿ ಅಲ್ಲಿ 5 ಇರಬೇಕು. ಸೊ ಈ ತರ ನಂಬರ್ಸ್ ನನಗೆ ಸ್ವಾಪ್ ಆಗಿ ಔಟ್ಪುಟ್ ಬರಬೇಕು. ಅದಕ್ಕೆ ಒಂದು ಫಂಕ್ಷನ್ ಬರೀತೀನಿ, ವಾಯ್ಡ್ ಸ್ವಾಪ್ ಇಂಟ್ ಎ ಇಂಟ್ ಬಿ. ನಾನು ಸ್ವಾಪ್ ಮಾಡೋದಕ್ಕೆ ಒಂದು ಟೆಂಪ್ರರಿ ವೇರಿಯೇಬಲ್ ನ ಉಪಯೋಗಿಸಬೇಕು. ಸೊ ಇಂಟ್ ಟಿ ಇಸ್ ಈಕ್ವಲ್ ಟು ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಟಿ. ಇದು ಸ್ವಾಪಿಂಗ್ ಇನ ಲಾಜಿಕ್. ಸೊ ನೀವು ಬಬಲ್ ಸಾರ್ಟ್ ಇರ್ಬೋದು ಅಥವಾ ಯಾವುದೇ ಸ್ವಾಪಿಂಗ್ ಅಲ್ಗಾರಿದಮ್ ನೋಡಿದ್ರು ಈ ತರ ಒಂದು ಟೆಂಪ್ರರಿ ವೇರಿಯೇಬಲ್ ತಗೊಂಡು ಸ್ವಾಪ್ ಮಾಡ್ತಾರೆ. ಸೊ ಅದೇ ಲಾಜಿಕ್ ನಾನು ಇಲ್ಲಿ ಬರ್ದೀನಿ. ಇದು ಕಾಲ್ ಬೈ ವ್ಯಾಲ್ಯೂ, ಯಾಕಂದ್ರೆ ನಾವು ಫಂಕ್ಷನ್ಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಪಾಸ್ ಮಾಡ್ತಿದ್ವಿ. ಸೊ ಇಲ್ಲಿ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಬರೀತೇನೆ. ಪ್ರಿಂಟ್ ಎಫ್ ನಂಬರ್ಸ್ ಆಫ್ಟರ್ swapping are %d and %d /n. ಇವಾಗ ನನ್ನ ನಂಬರ್ಸ್ ಏನು a, b. ಈಗ ಆ ಫಂಕ್ಷನ್ ಅಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ಕರಿಬೇಕು. ಸೊ ಇಂಟ್ a is equal to 5, b equals 10. 2 ವೇರಿಯೇಬಲ್ಸ್ ನ ಡಿಫೈನ್ ಮಾಡಿದೀನಿ. ಹಾಗೆ ನಂಬರ್ಸ್ ನ ಕಾಲ್ ಮಾಡ್ಬೇಕಲ್ವಾ. ಸೊ ಸ್ವಾಪ್ ಎ ಬಿ. ಇಲ್ಲಿ ನಾನು ಎ ಮತ್ತೆ ಬಿ ಅಂತ ಕೊಡೋ ಬದಲು ಎಕ್ಸ್ ಮತ್ತೆ ವೈ ಅಂತ ಕೊಡ್ತೀನಿ, ಜಸ್ಟ್ ಸ್ವಲ್ಪ ಕ್ಲಿಯರ್ ಆಗಿರೋದಕ್ಕೆ. ಸೊ ಎಕ್ಸ್ ವೈ. ಸೊ ನಾನು ಈ ಎಕ್ಸ್ ವೈ ನ ಇಲ್ಲಿ ಪಾಸ್ ಮಾಡಿದಾಗ ಅದು ಎ ಮತ್ತೆ ಬಿ ಗೆ ಅಸೈನ್ ಆಗುತ್ತೆ. ಇಲ್ಲಿ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಪ್ರಿಂಟ್ ಎಫ್ ವ್ಯಾಲ್ಯೂಸ್ ಆಫ್ಟರ್ ಕಾಲಿಂಗ್ ಸ್ವಾಪ್ ಫಂಕ್ಷನ್ ಆರ್ %d and %d x, y. ಈಗ ನಾ ಏನ್ ಮಾಡ್ತಾ ಇದೀನಿ, ಈ ಸ್ವಾಪ್ ಫಂಕ್ಷನ್ ಕಳೆದ್ಬಿಟ್ಟು ಮತ್ತೆ ಅದನ್ನು ಪ್ರಿಂಟ್ ಮಾಡ್ತಾ ಇದೀನಿ. ಇಲ್ಲಿ ನಾನು ಏನ್ ನೋಡ್ಬೇಕು ಅಂದ್ರೆ ಇಲ್ಲಿ ನಂಬರ್ಸ್ ಸ್ವಾಪ್ ಆಗುತ್ತೆ ನಿಜ, ಬಟ್ ಈ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕೂಡ ಚೇಂಜ್ ಆಗತ್ತಾ? ಯಾಕಂದ್ರೆ ಇದು ನನ್ನ ಇನಿಷಿಯಲ್ ವೇರಿಯೇಬಲ್ಸ್. ಇಲ್ಲಿ ಎ ಮತ್ತೆ ಬಿ ಚೇಂಜ್ ಆಗ್ಬೋದು, ಬಟ್ ನಂಗೆ ಎಕ್ಸ್ ಮತ್ತೆ ವೈ ಕೂಡ ಚೇಂಜ್ ಆಗ್ಬೇಕು. ನೋಡೋಣವಾ ಔಟ್ಪುಟ್ ಏನ್ ಬರುತ್ತೆ ನೋಡಿ. ನಂಬರ್ಸ್ ಆಫ್ಟರ್ ಸ್ವಾಪಿಂಗ್ 10 ಮತ್ತೆ 5. ಸೊ ಎಗೆ ನಾನು 5 ಹಾಕಿದ್ದೆ, ಬಿ ಗೆ 10 ಹಾಕಿದ್ದೆ. ಇಲ್ಲಿ ಫಂಕ್ಷನ್ ಒಳಗಡೆ ಪ್ರಿಂಟ್ ಆಗ್ಬೇಕಾದ್ರೆ ಅದು ಸ್ವಾಪ್ ಕರೆಕ್ಟ್ ಆಗಿ ಆಗ್ತದೆ. ಬಟ್ ವ್ಯಾಲ್ಯೂಸ್ ಆಫ್ಟರ್ ಕಾಲಿಂಗ್ ಸ್ವಾಪ್ ಫಂಕ್ಷನ್ ಆರ್ 5 and 10. ಹಂಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಅದನ್ನ ವ್ಯಾಲ್ಯೂಗೆ ಪಾಸ್ ಮಾಡ್ತಾ ಇದೀನಿ. ಸೊ ಏನೇ ಲಾಜಿಕ್ ಆದ್ರೂ ಈ ಫಂಕ್ಷನ್ ಒಳಗಡೆನೆ ಆಗುತ್ತೆ, ಬಟ್ ನನ್ನ ಮೇನ್ ವೇರಿಯೇಬಲ್ಸ್ ಚೇಂಜ್ ಆಗ್ತಾ ಇಲ್ಲ. ನನಗೆ ಮೇನ್ ವೇರಿಯೇಬಲ್ಸ್ ಕೂಡ ಚೇಂಜ್ ಆಗಬೇಕು ಅಂದಾಗ ನಾನು ಕಾಲ್ ಬೈ ರೆಫರೆನ್ಸ್ ಮಾಡಬೇಕು. ಕಾಲ್ ಬೈ ರೆಫರೆನ್ಸ್ ಹೆಂಗೆ ಮಾಡೋದು? ಸ್ವಾಪ್ ಬೈ ಒಂದು ಫಂಕ್ಷನ್ ನ ಡಿಕ್ಲೇರ್ ಮಾಡ್ತಾ ಇದೀನಿ. ಸ್ವಾಪ್ ಬೈ ರೆಫರೆನ್ಸ್ ಇಂಟ್, ಇಲ್ಲಿ ಪಾಯಿಂಟರ್ ವೇರಿಯೇಬಲ್ಸ್ ನ ತಗೊಬೇಕು. ಇಂಟ್ ಸ್ಟಾರ್ ಎ ಇಂಟ್ ಸ್ಟಾರ್ ಬಿ. ನಾನು ಏನ್ ಮಾಡ್ತಾನೆ, ಆ ಮೆಮೊರಿ ಲೊಕೇಶನ್ ಹೋಗಿ ಆ ಮೆಮೊರಿ ಲೊಕೇಶನ್ ಸ್ವಾಪ್ ಮಾಡ್ತಾನೆ. ಎದು ಮೆಮೊರಿ ಲೊಕೇಶನ್ 1 2 3 ಆಗಿ ಬಿದು ಮೆಮೊರಿ ಲೊಕೇಶನ್ 1 2 4 ಆಗಿತ್ತು ಅಂದ್ರೆ ನಾನು ಅದೆರಡು ಮೆಮೊರಿ ಲೊಕೇಶನ್ ಸ್ವಾಪ್ ಮಾಡ್ಬಿಡ್ತಾ ಇದೀನಿ. ಸೊ ಬಿದು ಮೆಮೊರಿ ಲೊಕೇಶನ್ ಏನಾಗುತ್ತೆ 1 2 3 ಆಗುತ್ತೆ, ಎದು ಮೆಮೊರಿ ಲೊಕೇಶನ್ 1 2 4 ಆಗುತ್ತೆ. ಸೊ ಈ ರೀತಿ ಮೆಮೊರಿ ಲೊಕೇಶನ್ ಸ್ವಾಪ್ ಮಾಡಿದಾಗ ಆಬ್ವಿಯಸ್ಲಿ ಅದ್ರ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಇಂಟ್ ಟಿ ಇಸ್ ಈಕ್ವಲ್ ಟು ಸ್ಟಾರ್ ಎ equals star b, star b equals t. ಇದು ನನಗೆ ಸ್ವಾಪ್ ಮಾಡತ್ತೆ. ಸೊ ಈಗ ಇದೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಇಲ್ಲಿ ಬರೀತೀನಿ. ಸ್ಟಾರ್ ಮತ್ತೆ ಸ್ಟಾರ್ ಕೊಡ್ತೀನಿ. ಈಗ ಈ ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಸೊ ಸ್ವಾಪ್ ಬೈ
ರೆಫರೆನ್ಸ್ ಮತ್ತೆ ಎಕ್ಸ್ ಮತ್ತೆ ವೈ ಕಳಿಸ್ಬೇಕು. ಸೊ ಅದಕ್ಕೆ ನಾನು ಆಂಬಸೆಂಟ್ ಎಕ್ಸ್, ಯಾಕಂದ್ರೆ ಅಡ್ರೆಸ್ ನ ಕಳಿಸ್ಬೇಕು. ಮೆಮೊರಿ ಲೊಕೇಶನ್ ಅಂದ್ರೆ ಏನು, ಅಡ್ರೆಸ್ ನ ಕಳಿಸ್ಬೇಕು. ಸೊ ಅದಕ್ಕೆ ಇಲ್ಲಿ ಮಾಡ್ತೀನಿ. ಸೊ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಸದ್ಯಕ್ಕೆ ಇದೆರಡನ್ನು ಕಮೆಂಟ್ ಮಾಡ್ತೀನಿ. ಸೊ ಇವಾಗ ಏನಾಗತ್ತೆ ನೋಡೋಣ. ನೋಡಿ, ನನಗೆ ನಂಬರ್ಸ್ ಆಫ್ಟರ್ ಸ್ವಾಪಿಂಗ್ ಅಂದ್ರೆ ಫಂಕ್ಷನ್ ಒಳಗಡೆನು 10 ಮತ್ತೆ 5 ಎರಡು ಸ್ವಾಪ್ ಆಗಿದೆ. ಮತ್ತೆ ಫಂಕ್ಷನ್ ಹೊರಗಡೆ ಅಂದ್ರೆ ಈ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಕೂಡ ಇಲ್ಲಿ ಚೇಂಜ್ ಆಗಿದೆ. 10 ಮತ್ತೆ 5 ಅಂತ ಬಂತು. ಸೊ ಇದು ಕಾಲ್ ಬೈ ವ್ಯಾಲ್ಯೂಗೂ ಕಾಲ್ ಬೈ ರೆಫರೆನ್ಸ್ಗೂ ಇರುವಂತ ಒಂದು ವ್ಯತ್ಯಾಸ. ಸೊ ಕೆಲವೊಂದು ಸತಿ ಕಾಲ್ ಬೈ ರೆಫರೆನ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ, ಬಟ್ ಎಲ್ಲಾ ಲಾಜಿಕಲ್ಲೂ ಇದು ಕರೆಕ್ಟ್ ಆಗಿರಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಕಾಲ್ ಬೈ ವ್ಯಾಲ್ಯೂನೇ ಕರೆಕ್ಟ್ ಆಗಿ ಇರುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಲಾಜಿಕ್ ಪ್ರಕಾರ ನೀವು ಯಾವ್ದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೀವು ತಿಳ್ಕೊಂಡು ಮಾಡಬೇಕು. ನಮ್ಮ ಮುಂದಿನ ವಿಡಿಯೋ ಅಲ್ಲಿ ಫೈಲ್ ಇನ್ಪುಟ್ ಔಟ್ಪುಟ್ ಬಗ್ಗೆ ನೋಡೋಣ. ನಮ್ಮ ವೆಬ್ಸೈಟ್ www.kalyana.com ನೀವು ವಿಸಿಟ್ ಮಾಡಿದ್ರೆ ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳು ಇರುತ್ತೆ. ಹಾಗೆ ನೀವು ಅದಕ್ಕೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.